ನಾವು ಏನಿಲ್ಲ, ಇಲ್ಲಿ ಆಗಿರ್ತಕ್ಕಂಥ ನೋವು ಖೇದ ಇಡೀ ರಾಜ್ಯದಲ್ಲಿ ಬ್ರಾಹ್ಮಣರಿಗೆ ನೋವನ್ನ ತೆಗೆದು ನಮಗೆ ಸಹಾಯ ಮಾಡತಕ್ಕಂಥ ಒಂದು ಸಂದರ್ಭ ಇದು. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ವತಿಯಿಂದ ಅಂತಕ್ಕಂಥ ಒಂದು ಭಾವನೆಯಲ್ಲಿ ಇವತ್ತು ನಾವು ಬ್ರಾಹ್ಮಣರ ಸಭಾದಿಂದ ನಾವೆಲ್ಲ ಇವತ್ತು ಹೋರಾಟಕ್ಕೆ ನಾವು ಇಲ್ಲಿ ರಘುನಾಥ್ ಅವರು ಅಂತಂದ್ರೆ ನಮ್ಮ ರಾಜ್ಯ ಮಟ್ಟದ ಅಧ್ಯಕ್ಷರು. ಅಶೋಕ್ ಹಾರ್ನಳ್ಳಿ ಅವರು ಫಾರ್ಮರ್ ಅಡ್ವೊಕೇಟ್ ಜನರಲ್ ಮತ್ತು ಅವರು ಕೂಡ ನಿಕಟಪೂರ್ವ ಹಿಂದೆ ಅಧ್ಯಕ್ಷರಾಗಿದ್ದರು. ಆಮೇಲೆ ಇವರು ಪ್ರದೀಪ್ ಅವರು ಕುಮಾರ್ ಅಂತ ಇವರು ಆಲ್ ಇಂಡಿಯಾ ಈ ರಾಜ್ಯಾಧ್ಯಕ್ಷರು. ಮತ್ತು ನಾನು ಬ್ರಾಹ್ಮಣರ ಸಮಾಜದ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗಿದ್ದೀನಿ. ಮತ್ತು ಅನೇಕ ಅರ್ಚಕರು ಎಲ್ಲ ಬಂದಿದ್ದಾರೆ, ಮೈಸೂರಿಂದ ಬಂದಿದ್ದಾರೆ. ಭಾವನೆ ಏನಿದೆ ಅನ್ನೋದು ಸರ್ಕಾರಕ್ಕೆ ತಿಳಿಸುವಂಥ ಒಂದು ಅವಕಾಶವನ್ನು ನಾವು ಇದು ಸಂದರ್ಭ ಮಾಡ್ಕೊಂಡ್ವಿ. ಇದು ಅವರು ಗೊತ್ತಾಗತ್ತೆ, ಯಾಕಂದ್ರೆ ಇಂಟೆಲಿಜೆನ್ಸ್ ಇದೆ, ಮತ್ತೊಂದಿದೆ. ಆಗಿರ್ತಕ್ಕಂಥ ಒಂದು ಮನಸ್ಸಿನ ನೋವು ಸರ್ಕಾರ ಈ ಸಲ ಒಂದು ಅವಕಾಶ ಮಾಡುತ್ತೆ ಅನ್ನತಕ್ಕಂಥ ನಮ್ಮ ಮನೋಭಾವನೆ. ಅಲ್ಲ, ಅವ್ರಿಗೆ ನೋವಾಗಿಲ್ಲದೆ ಇರ್ಬೋದು, ಯಾಕಂದ್ರೆ ಅವನು ಈಸ್ ಅ ಡಿಸಿಪ್ಲಿನ್ ಸೋಲ್ಜರ್ ಟು ದಿ ಪಾರ್ಟಿ. ನಮಗೆ ನಮ್ಮ ಸಮಾಜ ಇದೆಯಲ್ಲ, ನಮ್ಮ ಸಮಾಜದವ್ರು ಆಗಿಲ್ಲ ಅಂತ ನೋವಿದೆ. ಆದ್ರಿಂದ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಇದಕ್ಕೂ ದಿನೇಶ್ ಗುಂಡೂರಾವ್ ಸಂಬಂಧ ಇಲ್ಲ. 9 ಬಾರಿ ಗೆಳೆಯೋದು ಹುಡುಗಾಟ ನನ್ರಿ ದೇಶಪಾಂಡೆ ಅವರು. 9 ಬಾರಿ ಕಂಟಿನ್ಯೂಸ್, ಇಡೀ ಅವರೇ ವೆರಿ ಸೀನಿಯರ್ ಇಂದ ಅಸೆಂಬ್ಲಿ. ಅದಾದ್ಮೇಲೆ 6 ಸಾರಿ ಇವ್ರು ಗೆದ್ದಿದ್ದಾರೆ, ಇವು ಹೊಸದಾಗಿ ಬಂದಿದ್ದಾರೆ. ಮತ್ತು ನಾವೆಲ್ಲ ಜಾತ್ಯತೀತ ಮನೋಭಾವನೆಯಲ್ಲಿ ಬೆಳೆದಿರ್ತಕ್ಕಂಥ, ನಮಗೆ ಜಾತಿ ಅನ್ನೋದು ಹುಟ್ಟಲ್ಲಿ ಜಾತಿ ಇರ್ಬೋದು, ನಮ್ದು ಸಮಾಜಕ್ಕೆ ಸಮರ್ಪಣೆ ಮಾಡ್ಕೊಂತೀವಿ. ಹಂಗಾಗಿ ನಾವೆಲ್ಲರಿಂದಲೂ ಕೂಡ ನಮಗೆ ಪ್ರೀತಿ ಗೌರವ ನಮ್ಗೆ ಒಂದು ಸಿಗುತ್ತೆ. ನಮ್ಮ ನೋವನ್ನು ಪರಿಹಾರ ಕೊಡ್ತಾರೆ ಅಂತ ಭಾಳ ಅಚಲವಾದ ನಂಬಿಕೆ. ಯಾಕಂತಂದ್ರೆ ನಾವೆಲ್ಲ ದೇವರು ನಂಬಿರೋರು, ಗುರುಗಳು ಗುರುಗಳು ನಂಬಿರ್ತಕ್ಕಂಥ ಮುಖ್ಯಮಂತ್ರಿ ಶಿವಕುಮಾರ್ ಖಂಡಿತವಾಗಿಯೂ ನಮಗೆ ಈ ವಿಚಾರದಲ್ಲಿ ಬ್ರಾಹ್ಮಣರಿಗೆ ಒಂದು ಶಕ್ತಿ ಕೊಡ್ತಾರೆ. ನಾನು ಸಮಾಜದ ಪರವಾಗಿ ಬಂದೆ, ಯಾಕಂದ್ರೆ ನಾನು ಭಾಳ ಅತ್ಯಂತ ಇಡೀ ರಾಜ್ಯ ತಿರುಗಿರ್ತಕ್ಕಂಥ ಬ್ರಾಹ್ಮಣ ಗುಂಡೂರಾಯರ ಕೈ ಕೆಳಗೆ ಬೆಳೆದಿರ್ತಕ್ಕಂಥದ್ದು. ಆದ್ದರಿಂದ ನನಗೆ ಇಡೀ ರಾಜ್ಯದ ಅನುಭವ ಇದೆ, ತಿಳುವಳಿಕೆ ಇದೆ. ಸಮಾಜನ ಯಾವತ್ತೂ ಕೂಡ ಅಡ್ಡದಾರಿಗೆ ಹೋಗದಂಗೆ ನೇರವಾದ ದಾರಿನಲ್ಲಿ ಹೋಗೋಂಥ ವ್ಯವಸ್ಥೆನ ಮತ್ತೆ ಪ್ರದೀಪ್ ಅವರು ಈಗ ನೂತನವಾಗಿ ರಚಿಸಿರುವ ಮಂತ್ರಿಮಂಡಲದಲ್ಲಿ ಬ್ರಾಹ್ಮಣರಿಗೆ ಪ್ರಾತಿನಿಧ್ಯ ಸಿಗದೇ ಇರೋದ್ರ ಬಗ್ಗೆ ಇವತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಂಘ ಮತ್ತು ಎಲ್ಲ ಸಂಘಟನೆಯವರು ಸೇರಿ ಬ್ರಾಹ್ಮಣ ಸಮುದಾಯ ಇವತ್ತಿಲ್ಲಿ ನಾವು ನಮ್ಮ ನೋವನ್ನು ಸರ್ಕಾರಕ್ಕೆ ತಿಳಿಸೋ ರೀತಿಯಲ್ಲಿ ಇವತ್ತೊಂದು ಸಾಂಕೇತಿಕವಾಗಿ ನಾವು ಸಭೆ ಕರೆದಿದ್ದೀವಿ. ನಮ್ಮಲ್ಲಿ ಅತಿ ಹಿರಿಯರಾದ ಬ್ರಾಹ್ಮಣ ಶಾಸಕರಾದ ದೇಶಪಾಂಡೆಜಿ ಇದ್ದಾರೆ, ಹಾಗೂ 9 ಸಲ 10 ಸಲ ಗೆದ್ದಿರೋಂಥವ್ರು, 6 ಸಲ ಗೆದ್ದಿರುವಂಥ ದಿನೇಶ್ ಗುಂಡೂರಾಯರು ಇದ್ದಾರೆ, ಹಾಗೂ ವಿಶ್ವಾಸ್ ವೈದ್ಯರು, ಆಮೇಲೆ MLC ಆದ ನಮ್ಮ UB ವೆಂಕಟೇಶ್ ಅವರು ಇದ್ದಾರೆ, ಹಾಗೂ ಸಾಕಷ್ಟು ಹಿರಿಯರಿದ್ದಾರೆ. ಈಗ ನಮ್ಮ ಜಯಸಿಂಹರ ಅವರು ಹೇಳ್ದಂಗೆ 53 ವರ್ಷದಿಂದ ಪಕ್ಷಕ್ಕಾಗಿ ದುಡಿದಿದ್ದಾರೆ ಅವರು. ಅದರಿಂದ ನಮ್ಮ ಬ್ರಾಹ್ಮಣ ಸಮುದಾಯನ ನೀವು ಕಡೆಗಣಿಸಬೇಡಿ. ಯಾವ ಕಾರಣದಿಂದ ಕಡೆಗಣಿಸಿದ್ದಾರೆ ಅಂತ ನಾವು ಹೇಳೋದಿಲ್ಲ. ಇದು ಅವರ ಇದರಿಂದ ಹೋಗಿದೆಯೋ, ಹೈಕಮಾಂಡಿಗೆ ತಿಳಿದಿಲ್ವೋ, ಅಥವಾ ನಮ್ಮ ಶ್ರೇಷ್ಠತೆಯನ್ನ ನೀವು ಜ್ಯೇಷ್ಠತೆ ಅಂತ ನೀವು ಮಾನದಂಡವಾಗಿ ತಗೊಳ್ಳಿ. ಯಾಕಂದ್ರೆ ನಮ್ಮ ದೇಶಪಾಂಡೆಜಿಯವರು ಇಡೀ ಕರ್ನಾಟಕದಲ್ಲಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಆಗೋದಕ್ಕೆ ಅತಿ ಹೆಚ್ಚಿನ ಕೊಡುಗೆ ಕೊಟ್ಟಂಥವ್ರು ದೇಶಪಾಂಡೆಜಿ. ಹಾಗೂ ಕರ್ನಾಟಕದಲ್ಲಿ ಈಗಾಗಲೇ ಆಗಿರುವಂಥ 25 ಮುಖ್ಯಮಂತ್ರಿಗಳಲ್ಲಿ ಶ್ರೇಷ್ಠ ಮುಖ್ಯಮಂತ್ರಿಗಳು ಇಬ್ಬರಲ್ಲಿ ನಂಬರ್ 1 and 2 ಬರುವಂಥವ್ರು ನಮ್ಮ ಗುಂಡೂರಾಯರು ಮತ್ತು ರಾಮಕೃಷ್ಣ ಹೆಗಡೆ ಅವರು. ಇಂಥ ಸೇವೆ ಮತ್ತು ಈ ನಾಡಿಗೆ ಕೊಟ್ಟಂಥ ಬ್ರಾಹ್ಮಣರನ್ನ ಕಡೆಗಣಿಸಬೇಡಿ. ಯಾಕಂದರೆ ಬ್ರಾಹ್ಮಣರು ಈ ಸಮಾಜದ ಆಸ್ತಿ. ಬ್ರಾಹ್ಮಣರನ್ನ ಬಿಟ್ಟರೆ ಸಮಾಜ ಒಂದಾಗೋಕ್ಕೆ ಸಾಧ್ಯ ಇಲ್ಲ. ಬ್ರಾಹ್ಮಣರನ್ನ ಒಟ್ಟಾಗಿ ತಗೊಂಡೋಗ್ಬೇಕಾಗತ್ತೆ ಅಂತ ನಮ್ಮ ಮುಖ್ಯಮಂತ್ರಿಗಳಲ್ಲಿ ನಾವು ಮನವಿ ಮಾಡ್ತೀವಿ. ಕರ್ನಾಟಕ ರಾಜ್ಯದ ಸಚಿವ ಸಂಪುಟದಲ್ಲಿ ಬ್ರಾಹ್ಮಣರು ಇಲ್ಲದೇ ಇರುವುದೇ ಒಂದು ಆಶ್ಚರ್ಯವಾದಂಥ ಸಂಗತಿ. ನಮ್ಮ ಇಡೀ ಸಮುದಾಯದಲ್ಲಿ ಪ್ರತಿಧ್ವನಿಸಿದೆ. ಅನೇಕರಿಗೆ ಬೇಸರವಾಗಿದೆ, ನಿರಾಶೆಯಾಗಿದೆ. ವಿಚಾರವನ್ನು ಕಳೆದ 2-3 ದಿನದಲ್ಲಿ ತುಂಬ ನಮ್ಮ ಬ್ರಾಹ್ಮಣ ಸಮುದಾಯದಲ್ಲಿ ಚರ್ಚೆ ಆಗಿತ್ತು. ಅದರಲ್ಲೂ ಸಹ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಲ್ಲಿ ಸುಮಾರು 88,000ಕ್ಕೂ ಹೆಚ್ಚು ಸದಸ್ಯರಿದ್ದಾರೆ. ಈಗ ಇದರಲ್ಲಿ ಕಾಂಗ್ರೆಸ್ಸಿನ ಪಕ್ಷದ ಅನೇಕ ಹಿರಿಯ ಮುಖಂಡರು ಕೂಡ ನಮ್ಮಲ್ಲಿ ಸದಸ್ಯರಿದ್ದಾರೆ. ಅವರು ಎಲ್ಲರೂ ಕೂಡ ಇದರ ಬಗ್ಗೆ ದೀರ್ಘವಾಗಿ ಚರ್ಚೆಗಳು ಮಾಡಿ ನಮ್ಮ ಸಮಾಜಕ್ಕೆ ಆಗಿರತಕ್ಕಂಥ ಅನ್ಯಾಯದ ವಿರುದ್ಧವಾಗಿ ನಾವೊಂದು ಪ್ರತಿಭಟನೆ ಮಾಡಲೇಬೇಕು. ಆದರೆ ಈ 70 ವರ್ಷದ ಇತಿಹಾಸದಲ್ಲಿ ಯಾವುದೇ ಕಾರಣಕ್ಕೆ ಯಾವತ್ತೂ ಕೂಡ ಬ್ರಾಹ್ಮಣ ಸಮುದಾಯದವರನ್ನು ಕೈ ಬಿಟ್ಟಿರಲಿಲ್ಲ.
ಹಾಗಾಗಿ ನಮಗಾಗಿರ್ತಕ್ಕಂಥ ಅನ್ಯಾಯದ ವಿರುದ್ಧವಾಗಿ ಮತ್ತು ನಮಗಾಗಿರ್ತಕ್ಕಂಥ ಬೇಸರ ಅಥವಾ ನಿರಾಶೆ ಇದ್ರ ಬಗ್ಗೆ ನಾವು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಸರ್ಕಾರದ ಗಮನ ಸೆಳೀತಾ ಇದ್ದೀವಿ. ನೀವೇ ಆಲೋಚನೆ ಮಾಡಬೇಕು. ಎಲ್ಲ ಕಡೆ ಸಾಮಾಜಿಕ ನ್ಯಾಯ ಅಂತ ಎಲ್ಲ ಕಡೆ ಇದೆ. ಬ್ರಾಹ್ಮಣರನ್ನ ಹೊರಗಡೆ ಇಡೋದು ಸಾಮಾಜಿಕ ನ್ಯಾಯವ ನಮಗೆ ಗೊತ್ತಿಲ್ಲ. ಅಷ್ಟೇ ನಮ್ಮ ಪ್ರಶ್ನೆ.